ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ ರೀಡಲ್ಸ್ ಬಗ್ಗೆ ನೋಡೋಣ. ಇದು ಪಾರ್ಟ್ 3 ನಾನು ಮಾಡ್ತಾ ಇರೋದು ಮ್ಯಾಥ್ಸ್ ರೀಡಲ್ಸಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು 3 ಕ್ವಶನ್ಸ್ ಮಾತ್ರ ಹೇಳ್ತೀನಿ, ಸರಿನಾ? ಮೊದಲನೇದು ನಾನು ಫಸ್ಟ್ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ 2 ಟ್ರಯಾಂಗಲ್ಸ್ ಕಾಣಿಸ್ತಿದೆ. ಇದರಲ್ಲಿ 3ನೇ ಟ್ರಯಾಂಗಲ್ ಮಾಡಬೇಕು. 2 ಲೈನ್ಸ್ ಎಳಿಬೇಕು. 2 ಲೈನ್ಸ್ ಮಾತ್ರ ಎಳಿಬೇಕು. ಹೆಂಗೆ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ 2 ಲೈನ್ಸಲ್ಲಿ ಹೆಂಗೆ ಮಾಡೋದು ಅಂದರೆ, ಇಲ್ಲಿಂದ ಒಂದು ಲೈನ್ ಎಳ್ಕೊತೀರಾ, ಇಲ್ಲಿ ಮುಂದೆ ಎಳ್ಕೊತೀನಿ ನಾನು, ಮತ್ತೆ ಇಲ್ಲಿಗೊಂದು ಹಾಕ್ತೀನಿ, ಇನ್ನೊಂದು ಟ್ರಯಾಂಗಲ್ ಆಯಿತು. ಇಷ್ಟು ಸಿಂಪಲ್ ಆಗಿತ್ತು ತಾನೇ? ಇವಾಗ ಸೆಕೆಂಡ್ ಒನ್ ಮಾಡೋಣ. ಆಮೇಲೆ ಇಲ್ಲಿ ನಾನು ಮುಂಚೆನೇ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಏನು ಅಂದರೆ, ಈ ಕ್ವಶನಲ್ಲಿ ಇದಿಷ್ಟರಲ್ಲಿ ನೀವು 14 ಟ್ರಯಾಂಗಲ್ಸ್ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ನಿಮಗೆ ಸಿಂಪಲಾಗಿ ಕಾಣಿಸೋದು ಅಂದರೆ 1 2 3 4 5 6 7 8 ಕಾಣಿಸುತ್ತೆ ನಿಮಗೆ. ಅಂದರೆ 14 ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿಂದನೂ ಲೆಕ್ಕ ತಗೊತೀವಿ. 8 ಇತ್ತು ತಾನೆ? ಇವಾಗ 9 10 11 12 13 14 ಬಂತು ತಾನೆ? ಇವಾಗ ನಾನು ನೋಡೋದಾದರೆ 3 ಟ್ರಯಾಂಗಲ್ ಯೂಸ್ ಮಾಡಬೇಕು. 3 ಟ್ರಯಾಂಗಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು 4ನೇ ಟ್ರಯಾಂಗಲ್ ಕಂಡುಹಿಡಿಬೇಕು. ನೀವು ಟ್ರಯಾಂಗಲ್ ಎಲ್ಲರೂ ಹಾಕ್ಬೋದು. 4ನೇ ಟ್ರಯಾಂಗಲ್ ಹೆಂಗೆ ಕಂಡುಹಿಡಿಯೋಣ ಅಂತ ಡೌಟ್ ಬಂದಿರೋದು. ಇದಕ್ಕೂ ಆನ್ಸರ್ ಇದೆ. ನಾನು ಇಲ್ಲೊಂದು ಟ್ರಯಾಂಗಲ್ ಹಾಕ್ಕೊತೀನಿ, ಇಲ್ಲೊಂದು ಟ್ರಯಾಂಗಲ್ ಹಾಕ್ಕೊತೀನಿ. 2 ಟ್ರಯಾಂಗಲ್ ಆಯಿತು, ಇವೆರಡು. ಇದೊಂದು ಟ್ರಯಾಂಗಲ್ ಬಾಕಿ ಇದೆ, ಇಲ್ಲೊಂದು ಹಾಕ್ಕೊತೀನಿ. ಇಲ್ಲೊಂದು ಟ್ರಯಾಂಗಲ್, ಅಲ್ಲಿಗೆ 3 ಆಯಿತು ಅಂತ ಅಂದ್ಕೋಬೋದು ತಾನೆ? ಇಲ್ಲೊಂದು 4 ಇದೆ ನೋಡಿ, 4ನೇ ಟ್ರಯಾಂಗಲ್. ನೋಡಿದ್ರ 4 ಟ್ರಯಾಂಗಲ್ ಸಿಕ್ಕಿತು. ಗೊತ್ತಾಯ್ತು. ಈ 3 ರಿಡಲ್ಸ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಏನಾರ ಡೌಟ್ ಇದ್ದರೆ ಕೇಳಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.